ಹಾಯ್, ವೆಲ್ಕಮ್ ಟು ಚಾನಲ್. ನಾನು ಇವತ್ತು ಸೂಪರ್ ಆಗಿರೋ ಬಜ್ಜಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಆಲೂಗೆಡ್ಡೆ. ಅದನ್ನು 2 ಭಾಗ ಮಾಡ್ಕೊಂಡು ಬೇಯಕ್ಕೆ ಹಾಕಿ ಬೆಂದಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ನೋಡಿ, ಈ ಥರ ನೀಟಾಗಿ ಕೈಲೇ ನಾವು ಕಲಿಸ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ. ನೆಕ್ಸ್ಟು ಮೊಟ್ಟೆ, ಒಂದು 3 ಮೊಟ್ಟೆ ತಗೊಂಡು ಅದನ್ನು ಬೇಯಿಸ್ಬಿಟ್ಟು ಬೆಂದಾದ್ಮೇಲೆ ಈ ಥರ ನೀಟಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ಅದೊಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಿಸಿ ಇಟ್ಟಾದಮೇಲೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಸಾಸಿವೆ ಚಟಪಟ ಆದ ನಂತರ ಇವಾಗ ನಾನು ಇದಕ್ಕೆ ಕಡಲೆಬೇಳೆ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಕಡಲೆಬೇಳೆ ನೀಟಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಲಿ. ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಒಂದೇ ಒಂದು ಹಸಿರು ಮೆಣಸು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಾದಮೇಲೆ ಆಲೂಗಡ್ಡೆ ನೀಟಾಗೆಲ್ಲ ಇದು ಮಾಡ್ಕೊಂಡಿದ್ದಲ್ವ, ನೋಡಿ ಈ ಥರ ಮಾಡಿಕೊಂಡು ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಅದಕ್ಕೆ ಎಲ್ಲ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಟೀ ಜೊತೆ ತಿನ್ಬೋದು, ನೆಕ್ಸ್ಟ್ ಊಟದ ಜೊತೆ ಸೈಡ್ಸ್ಗೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬೆಣ್ಣೆ ಥರ ಅದು ಮೆತ್ತಗಿರಬೇಕು. ಆ ರೀತಿ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ರೆಡಿ ಆದ ನಂತರ ಇದನ್ನು ಒಂದು ಸೈಡ್ ಎತ್ತಿಟ್ಕೊಬಿಟ್ಟು ನೆಕ್ಸ್ಟ್ ನಾವು ಮೊಟ್ಟೆ ಬೇಯಿಸಿದ್ವಲ್ವ, ಅದಕ್ಕೆ ಇದನ್ನು ರೌಂಡಾಗಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ರೌಂಡಿಗೆ ಹಾಕ್ಕೊಂಡು ಈ ರೀತಿ ರೌಂಡ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಥರ ಮಾಡ್ಕೊಂಡು ನೆಕ್ಸ್ಟು ಈ ಥರ ಒಂದು ಸೈಡ್ಗಾದರೂ ಹಾಕ್ಕೋಬೋದು. ಮೊಟ್ಟೆ ಒಂದು ಸೈಡ್ಗೆ ಹಾಕ್ಕೊಂಡು ಒಂದು ಸೈಡ್ ಬಿಡ್ಬೋದು. 2 ರೀತಿ ಹಾಕ್ಕೋಬೋದು. ನಿಮ್ಗೆ ಯಾವುದಿಷ್ಟ ಆ ಥರ ಹಾಕ್ಕೊಂಡು ಮಾಡ್ಕೊಂಡು ನೋಡಿ. ನೋಡಿ, ನಾನು ಈ ರೀತಿ 2 ಥರನೂ ನಾನು ಮಾಡಿದ್ದೀನಿ. ಇವಾಗ ನಾನು ನೆಕ್ಸ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಕಡಲೆ ಹಿಟ್ಟು ತಗೊಂಡು ನೋಡಿ ಈ ರೀತಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಇದಾದಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ ಪುಡಿ 1/2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಹಿಟ್ಟು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಂಡು ನಾವು ನೋಡಿಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಹಿಟ್ಟು ಗಟ್ಟಿನೂ ಬೇಡ ತೆಳ್ಳನೂ ಬೇಡ, ಆ ರೀತಿ ಒಂದು ಇದರಲ್ಲಿ ಕಲಿಸ್ಕೊಳ್ಳೋಣ. ಇದು ಗಟ್ಟಿ ಆಯಿತು, ಇನ್ನು ಸ್ವಲ್ಪ ತೆಳು ಹಾಕಬೇಕು. ನೋಡಿ, ಈ ಥರ ನೀಟಾಗಿ ನಾವು ಮಿಕ್ಸ್ ಹಿಡ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿಕೊಂಡು ಈ ಹದಕ್ಕೆ ಬಂದರೆ ಸಾಕು. ನೋಡಿ, ಅದಕ್ಕೆ ಬಂದಾದ್ಮೇಲೆ ಸೈಡಿಗೆ ತಗೊಂಡು ಈಗ ನಾವು ಅದು ಎಲ್ಲ ಎಣ್ಣೆ ಬಿಸಿಗಿಟ್ಟಿದೆ, ಅದು ಬಿಸಿಯಾಗಿದೆ ಅಂತ ಒಂದು ಸ್ವಲ್ಪ ಹಾಕ್ಕೊಂಡು ನೋಡೋಣ. ಅದು ನಿಧಾನವಾಗಿ ಮೇಲೆ ಬಂದರೆ ಎಣ್ಣೆ ಬಿಸಿಯಾಗಿದೆ ಅಂತ. ನೋಡಿ, ಇವಾಗ ಬಿಸಿಯಾಗಿದೆ. ಇವಾಗ ನಾವು ಅದು ಮೊಟ್ಟೆ ಮತ್ತು ಹಾಲು ಮಿಕ್ಸ್ ಮಾಡಿಟ್ಟಿದ್ವಲ್ವ, ಅದನ್ನು ತಗೊಂಡು ಈಗ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ ನಿಧಾನವಾಗಿ. ಅದನ್ನು ತಗೊಬಿಟ್ಟು ಕಡ್ಲೆಟ್ಟಿಗೆ ಈ ಥರ ಹೆಚ್ಕೊಳ್ಳೋದು, ಅದನ್ನು ಎಣ್ಣೆಗೆ ಹಾಕ್ಕೊಳ್ಳೋದು. ನೋಡಿ, ಈ ಥರ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಆದಮೇಲೆ ಈ ಥರ ಮೇಕೆ ಎತ್ತಿ ಫ್ರೈ ಮಾಡ್ಕೋಬೇಕು. ಹಾಕೋಣ ಅದನ್ನು. ಏನಿಲ್ಲ, ಎಲ್ಲ ಆಲೂಗಡ್ಡೆನೂ ಬೆಂದಿರುತ್ತೆ, ಮೊಟ್ಟೆನೂ ಬೆಂದಿರುತ್ತೆ, ಸ್ವಲ್ಪ ಕಡ್ಲೆಟ್ ಸ್ವಲ್ಪ
ಬೆಂದರೆ ಆಯಿತು, ಬೇಗನೆ ಫ್ರೈ ಆಗುತ್ತೆ ನೋಡಿ. ಈ ಕಲರ್ ಬಂದಾಗ ನಾವು ಎತ್ಕೊಳ್ಳೋಣ, ರೆಡಿ ಆಗುತ್ತೆ. ಸೂಪರಾಗಿರುತ್ತೆ, ಮಾಡಿ ನೋಡಿ. ಥ್ಯಾಂಕ್ ಯು.